ನೈಕಾ ಫ್ರೀಡಮ್ ಸೇಲ್ ನಡೀತಾ ಇದೆ. ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ನನಗೆ ಇಷ್ಟ, ನಾನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇರೋ ವಿಡಿಯೋ. ಯಾವತ್ತವರೆಗೂ ನೈಕಾ ಫ್ರೀಡಮ್ ಸೇಲ್ ನಡೀತಿದೆ ನನಗೆ ಗೊತ್ತಿಲ್ಲ. 50% ಆಫ್ ಇದೆ ಸುಮಾರು ಪ್ರಾಡಕ್ಟ್ಸ್ ಮೇಲೆ. ಸೊ ನಿಮ್ಗೆ ಈ ವಿಡಿಯೋ ನೋಡಿ, ಈ ವಿಡಿಯೋಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆದರೆ ಲಿಂಕ್ಸ್ ಎಲ್ಲ ಕಾಮೆಂಟಲ್ಲಿದೆ, ಸಾರಿ ಡಿಸ್ಕ್ರಿಪ್ಷನಲ್ಲಿದೆ. ಯು ಕ್ಯಾನ್ ಗೋ ಬೈ. ಫಸ್ಟ್ ಲೆಟ್ಸ್ ವಾಚ್ ದ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ಯೂರ್ ಇರಲಿಲ್ಲ ದಟ್ ಎಲ್ಲಿವರೆಗೂ ಈ ಸೇಲ್ ನಡೀತಾ ಇದೆ ಅವ್ರು ಎನಿಥಿಂಗ್ ಅಂತ. ಬೈ ದ ವೇ, ನಾನು ನೀನು ಮೇಕಪ್ ಅಪ್ಲೈ ಮಾಡಿಲ್ಲ, ಜಸ್ಟು ಇಲ್ಲಿರೋ ಪ್ರಾಡಕ್ಟ್ಸ್ನ ನಿಮ್ಮ ಮುಂದೆ ಅಪ್ಲೈ ಮಾಡಿ ತೋರ್ಸೋಕ್ಕೆ ಅಂತಾನೆ. ಎನಿವೆ, ನೈಕಾದಲ್ಲಿ ಐ ಪುಟ್ ಎವ್ರಿಥಿಂಗ್ ಟು ದ ಕಾರ್ಟ್. ತುಂಬ ಐಟಮ್ಸ್ ಇಲ್ಲ. ಆ್ಯಂಡ್ ದಿಸ್ ವಾಸ್ ಡೆಲಿವರ್ಡ್ ವಿತಿನ್ 1 hour. ನೈಕಾ ನೌವಿಂದ, ಸಾರಿ ನೈಕಾ ನಾವು ವಿತಿನ್ ಆನ್ ಅವರ್ ನನಗಿದು ಡೆಲಿವರ್ ಆಗಿದೆ. ಐ ವಾಸ್ ಸೋ ಸರ್ಪ್ರೈಸ್. ನನಗೆ ಕಾಲ್ ಬಂದಾಗ ಡೆಲಿವರಿ ಇದೆ ಅಂತ ಹಿಂಗೆ ಅಂತಿದ್ದಾರೆ. ನಾನು ಏನು ಆರ್ಡರ್, ಲೈಕ್ ಶೋ ಲೈಕ್ ಕ್ವಿಕ್ ಡೆಲಿವರಿ ನೈಕಾ ನೌ. ಲಿಟ್ರಲಿ ಈಗ ತಾನೇ ಇದ್ದೇ ಫೇಸ್ ವಾಶ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲ ಬಂದಿದ್ದು ನಾನು. ಇನ್ನೊಂದು 4-5 ಡೇಸ್ ಬರುತ್ತೆ ಆ ಫೇಸ್ ವಾಶು, ಖಾಲಿ ಆಗೋಗುತ್ತೆ. ಸೊ ಫ್ರೀಡಮ್ ಸೇಲ್ ನಡೀತಿತ್ತಲ್ಲ ಏನೋ, ಇದ್ರ ಮೇಲೂ ಆಫರ್ ಇತ್ತು. ಸೊ ದಟ್ಸ್ ವೈ ಐ ಗಾಟ್ ಇಟ್. ಪ್ರೈಸ್ ಆ್ಯಂಡ್ ಕಂಪ್ಯಾರಿಸನ್ ಆ್ಯಂಡ್ ಎಷ್ಟು ಡಿಸ್ಕೌಂಟ್ ಆಗಿದೆ ಅನ್ನೋದೆಲ್ಲ ನಾನು ಇಲ್ಲಿ ಐಮ್ ಪುಟಿಂಗ್ ದ ಡೀಟೇಲ್ಸ್. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್ ಡೀಟೇಲ್ಸ್. ಇದು ಬಯೋಟಿಕ್ ಅಡ್ವಾನ್ಸ್ಡ್ ಆರ್ಗ್ಯಾನಿಕ್ಸ್ ಅವರ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಫೇಸ್ ವಾಶ್. ಆಲ್ ಸ್ಕಿನ್ ಟೈಪ್ಸಿಗೆ ಸೆಟ್ ಆಗುತ್ತೆ. ನಾನೊಂದು 2 ಫೇಸ್ ವಾಶ್ ಟ್ರೈ ಮಾಡಿದೆ ರೀಸೆಂಟ್ಲಿ. DKD ಆದಮೇಲೆ ಸ್ಕಿನ್ ತುಂಬ ಹಾಳಾಗಿತ್ತು. ಐ ಫೆಲ್ಟ್ ದಿಸ್ ಹ್ಯಾಸ್ ವರ್ಕ್ಡ್ ಔಟ್. ಟಚ್ ವುಡ್, ನಾನೇ ಕಣ್ಣು ಹಾಕದಿದ್ರೆ ಸಾಕು. ದಿಸ್ ಇಸ್ ದ ಬಯೋಟಿಕ್. ಇಟ್ ಹ್ಯಾಸ್ ವರ್ಕ್ ಫಾರ್ ಮೀ. ಆಲ್ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ ಅಂತ ಇದೆ. ಆ್ಯಂಡ್ ರೈಸ್ ವಾಟರ್ ಆ್ಯಕ್ಚುಲಿ ಹೆಲ್ದಿ ಫೀಲ್ ಆಗ್ತಿದೆ ನನಗೆ. ಹೋಪ್ಸೋ ತುಂಬ ಜನ ಯೂಸ್ ಮಾಡ್ತಿರ್ತೀರ. ಗಿವ್ ದಿಸ್ ಅ ಟ್ರೈ. ಐ ರಿಯಲಿ ಲೈಕ್ ಇಟ್. ಐಮ್ ಅ ಫ್ಯಾನ್ ಆಫ್ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ಸ್. ನಾನು ಮೇಕಪ್ ಮಾಡ್ಕೋತಿದ್ದೀನಿ ಅಂತಂದರೆ ಇಟ್ ವಿಲ್ ಆಲ್ವೇಸ್ ಬಿ ಐಲೈನರ್, ಲಿಪ್ಸ್ಟಿಕ್ ಅಷ್ಟೇ, ಜಾಸ್ತಿ ಬೇರೆ ಏನು ಡೀಟೇಲ್ಸ್ ಇರಲ್ಲ. ಸೊ ಮೋಸ್ಟ್ಲಿ ಎಲ್ಲ ಅದೇ ಇದೆ. ದಿಸ್ ಈಸ್ ಕೀರೋ ವಾಟರ್ ಪ್ರೂಫ್ ಸಾಫ್ಟ್ ಮ್ಯಾಟ್ ಐಲೈನರ್ ಪೆನ್. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ, ಬಟ್ ರಿವ್ಯೂ ಚೆನ್ನಾಗಿತ್ತು. ಆ್ಯಂಡ್ ಗೆಸ್ ವಾಟ್, ನಾನು ಇದನ್ನು ಆಲ್ರೆಡಿ ಒಂದ್ಸತಿ ಯೂಸ್ ಕೂಡ ಮಾಡಿದ್ದೀನಿ. ಐ ರಿಯಲಿ ಲೈಕ್ಡ್ ಇಟ್. ಇದು ಕೀರೋ ಬ್ರ್ಯಾಂಡ್. ನಾನು ಮುಂಚೆ ಕೀರೋದು ಸುಮಾರು ಪ್ರಮೋಷನ್ಸ್ ಕೂಡ ಮಾಡಿದ್ದೀನಿ. ಈಗಲೂ ಸಹ 1-2 ಲಿಪ್ಸ್ಟಿಕ್ ನಾನು ಅವ್ರದ್ದೇ ಯೂಸ್ ಮಾಡಿದೆ. ರೈಟ್, ಸಿ ಇಲ್ಲೇ ಇದೆ ಇದು ಅವ್ರ ಲಿಪ್ಸ್ಟಿಕ್. ಒಂದು 2 ಶೇಡ್ ನನಗೆ ಸಖತ್ ಇಷ್ಟ ಆಗಿದೆ. ಇದು ಕೀರೋ ಅವರ ಐಲೈನರ್ ಪೆನ್. ನೀಟಾಗಿ ಪ್ಯಾಕ್ ಆಗಿರುತ್ತೆ ಲೈಕ್ ದಿಸ್. ಹ್ಯಾವ್ ಟು ರಿಮೂವ್ ದ ಪ್ಲಾಸ್ಟಿಕ್ ಥಿಂಗ್. ಪ್ರಾಡಕ್ಟ್ ಡೀಟೇಲ್ಸ್ ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಕೀರೋ ಅವರ ವಾಟರ್ ಪ್ರೂಫ್ ಸಾಫ್ಟ್ ಮ್ಯಾಟ್ ಐಲೈನರ್ ಪೆನ್ ಇನ್ ದ ಶೇಡ್ ಕಾರ್ಬನ್ ಬ್ಲ್ಯಾಕ್. ಸಖತ್ ಲೈಟ್ ವೆಯ್ಟ್ ಇದೆ. ಇದು ಆಪ್ಟಮಾಲಜಿಕಲಿ ಟೆಸ್ಟೆಡ್ ಕೂಡ. ದ ಟಿಪ್ ಇಸ್ ಲೈಕ್ ಈ ಥರ ಇದೆ ಟಿಪ್. ಆ್ಯಂಡ್ ಸಿ, ನಾನು ಹೇಳಿದ್ನ ನಾನು ಇದನ್ನ ಒಂದ್ಸತಿ ಯೂಸ್ ಮಾಡಿದ್ದೀನಿ ಅಂತ. ನನಗೆ ಸಖತ್ ಇಷ್ಟ ಆಗಿದೆ. ನಾನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟರೆ ಲೈಕ್ ಸಿ, ನಾಟ್ ಬ್ಯಾಡ್. ಸ್ಮಡ್ಜ್ ಪ್ರೂಫ್ ಇದೆ ನೋಡೋಣ. ಗುಡ್. ಆ್ಯಕ್ಚುಲಿ ಇಲ್ಲಿ ಅಪ್ಲೈ ಮಾಡ್ಬೋದು ನಾನು, ಬಟ್ ಫುಲ್ ಫೇಸ್ ಡೈರೆಕ್ಟ್ ಇದ್ರ ಮೇಲೆ ಅಪ್ಲೈ ಮಾಡೋದಕ್ಕಿಂತ ಐ ಕುಡ್ ಯೂಸ್ ಸಮ್ ಕನ್ಸೀಲರ್ ಆ್ಯಂಡ್ ದೆನ್ ಶೋ. ಅದಕ್ಕೆ ನಾನು ಇಲ್ಲಿ ಅಪ್ಲೈ ಮಾಡಿರೋದು. ದಿಸ್ ಈಸ್ ಅ ಗುಡ್ ಚಾಯ್ಸ್. ಆ್ಯಂಡ್ ನನಗೆ ಬ್ಯಾಗಲ್ಲಿ ಒಂದು ಐಲೈನರು, ಪರ್ಸಲ್ಲಿ ಒಂದು ಐಲೈನರು, ಇನ್ನೊಂದು ಮೇಕಪ್ ಪೌಚಲ್ಲಿ ಒಂದು ಐಲೈನರು, ಮನೇಲಿ ಒಂದು ಐಲೈನರ್, ಈ ಥರದ್ದೆಲ್ಲ ತುಂಬ ಇದಿರುತ್ತೆ. ಬಿಕಾಸ್ ಒಂದೊಂದು ಎಲ್ಲೆಲ್ಲೋ ಇದ್ದರೆ ನಾನು ತುಂಬ ಏನಂತಾರೆ, ಒಂದು ಕಡೆ ತೊಗೊಂಡು ಹೋದಾಗ ಮತ್ತೆ ಅದನ್ನ ವಾಪಸ್ಸಲ್ಲಿ ಇಟ್ಟಿರಲ್ಲ, ಅಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಇಟ್ಟಿರ್ತೀನಿ. ಐ ಹ್ಯಾವ್ ಫ್ಯೂ ಐಲೈನರ್ಸ್, ಸೊ ದಿಸ್ ಈಸ್ ಒನ್ ಆಫ್ ದೆಮ್ ಮೈ ಫೇವ್ರೇಟ್ ನಾವು. ಅಷ್ಟೇ ಅಲ್ಲ, ದಿಸ್ ಒನ್ ಮೋರ್. ಇದು ರೆನೆ ಹೋಲಿಸ್ಟಿಕ್ ಪಾಯಿಂಟಿ ಎಂಡ್ ಸ್ಕೆಚ್ ಪೆನ್ ಐಲೈನರ್. ಐ ನೋ ತುಂಬ ಜನ ಬ್ರಷ್ ಅಂದರೆ ಈ ಥರ ಹಿಂಗೆ ಲಿಕ್ವಿಡ್ ಐಲೈನರ್ ಪ್ರಿಫರ್ ಮಾಡೋದಕ್ಕೆ ಥರ ಪ್ರಿಫರ್ ಮಾಡ್ತೀರಾ ಅಂತ. ಜೆಲ್ ಐಲೈನರ್ ಇರಬಹುದು, ಅಥವಾ ಲ್ಯಾಕ್ಮೆ ಬಾಟಲ್ ಬರುತ್ತಲ್ಲ ಆ ಥರದ್ದು. ಐ ಆಮ್ ಅ ಪೆನ್ ಪರ್ಸನ್ ಅಂತ ನನಗನ್ಸುತ್ತೆ. ನನಗೆ ಐಲೈನರ್ ಪೆನ್ ಇದ್ದರೆ ಇಟ್ಸ್ ಈಸಿಯರ್ ಫಾರ್ ಮೀ ಟು ಅಪ್ಲೈ ಅಂತ ನನಗನ್ಸುತ್ತೆ. ಸೊ ಯಾ, ದಟ್ ಈಸ್ ವೈ. 1 ಸೆಕೆಂಡ್.
ಈ ಥರ ಇದೆ ಪ್ಯಾಕೇಜಿಂಗ್. ವಾಟರ್ ರೆಸಿಸ್ಟೆಂಟ್, ಸ್ಮಚ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಅಂತ ಇದೆ. ನಾಟ್ ಶ್ಯೂರ್ ಆಫ್ ದ ಬ್ರ್ಯಾಂಡ್. ತುಂಬ ಸತಿ ನಾನು ತಗೋಬೇಕಾ ಬೇಡ ಅಂತೆಲ್ಲ ಅನ್ಕೊಂಡಿದ್ದೀನಿ. ಬಟ್ ನನಗೆ ಅವರ ಮಿಡ್ ನೈಟ್ ಕಾಜಲ್ ಏನಿದೆ, ಐ ಲವ್ ದ್ಯಾಟ್. ಅಮೇಝಿಂಗ್ ಪಿಗ್ಮೆಂಟೇಷನ್. ಅದು ನನ್ನ ಬ್ಯಾಗಲ್ಲೇ ಯಾವಾಗಲೂ ಇರುತ್ತೆ. ಎಮರ್ಜೆನ್ಸಿಗೆ ನಾನು ಅದನ್ನ ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ. ಸೊ ಐ ಥಾಟ್ ವೈ ನಾಟ್ ಗಿವ್ ಅ ಟ್ರೈ ಆನ್ ದೇರ್ ಐಲೈನರ್ ಅಂತ. ಏನು ಮತ್ತೆ ಇದೇ ಥರ ಐಲೈನರ್ ತೊಗೊಂಡಿದ್ದೀನಿ ಅಂತ ಟೆನ್ಷನ್ ತೊಗೊಬೇಡಿ. ಐ ಯೂಸ್ ದೆಮ್. ಸೊ ನನಗೇನು ವೇಸ್ಟ್ ಅಂತ ಅನ್ಸಲ್ಲ. ಓಕೆ, ಇದು ಕೀರೋದು. ಅದ್ರ ಕೆಳಗಡೆ ನಾನು ಅಪ್ಲೈಯಿಂಗ್ ರೀನೇ. ದ ಡಿಫ್ರೆನ್ಸ್. ಓಕೆ, ಇದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. ಆಬ್ವಿಯಸ್ಲಿ ಚೆನ್ನಾಗಿದೆ. ದ ಅಪ್ಲಿಕೇಟರ್ ಇಸ್ ಗುಡ್. ಯು ಕ್ಯಾನ್ ಸಿ ಸ್ವಲ್ಪ ಸಿಮಿಲರ್ ಟು ದ ಕೀರೋ. ಈಗ ತಾನೇ ನಾವೇನು ನೋಡಿದ್ವಿ ಅದು. ಬಟ್ ಲೆಟ್ಸ್ ಸಿ. ನಾಟ್ ಬ್ಯಾಡ್. ಇದ್ರ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಯಾ, ನಾಟ್ ದೇರ್. ಲೆಟ್ಸ್ ಸಿ ಇಫ್ ಇಟ್ ಇಸ್ ಸ್ಮಚ್ ಪ್ರೂಫ್. ನಾಟ್ ಬ್ಯಾಡ್. ಹಾಗೆ ಇದೆ. ಲೈಕ್ ಸಿ, ರಿಯಲ್ ಟೆಸ್ಟಿಂಗ್ ನಡೀತಾ ಇರೋದು ಇವಾಗ. ಓಕೆ, ದ ನೆಕ್ಸ್ಟ್ ಈಸ್ ಓಕೆ, ಇದು ಫ್ರೀಯಾಗಿ ಬಂದಿರೋದು. ಯಾಕೆ ಫ್ರೀಯಾಗಿ ಬಂದಿದೆ? ಬಿಕಾಸ್ ನಾನು ಇದು ತಗೊಂಡೆ ಅಂತ. ರೀಸೆಂಟಾಗಿ ಸ್ಟೇಸ್ ಅನ್ನೋ ಈ ಬ್ರ್ಯಾಂಡ್ 929 ಏನಿದೆ ಅದರ ಒಂದು ಆ್ಯಡ್ ನೋಡಿದ್ದೆ ನಾನು. ತಗೋಬೇಕಂತ ನನಗೇನು ಅನಿಸಿರ್ಲಿಲ್ಲ. ಬಟ್ ಲಿಪ್ ಲೈನರ್ ಹುಡುಕ್ತಾ ಇದ್ದೆ ನಾನು. ಆವಾಗ ಐ ಕೇಮ್ ಅಕ್ರಾಸ್ ದಿಸ್. ಆವಾಗ ನಾನು ಟ್ರೈ ಕೊಡೋಣ ಅಂತ ಅನಿಸಿದ್ದು. ಇದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಟ್ವಿನ್ ಫ್ಲೇಮ್ ಅಂತ 2-in-1 ಲಿಪ್ಸ್ಟಿಕ್ ಪ್ಲಸ್ ಲಿಪ್ ಲೈನರ್ ಅಂತ. ಇಟ್ ಹ್ಯಾಸ್ ಲಿಪ್ ಲೈನರ್, ಇನ್ನೊಂದು ಕಡೆ ಲಿಪ್ಸ್ಟಿಕ್ ಇದೆ. ಸೊ 2-in-1 ಥರ ಒಂದೇನೆ ನೀವು ಕ್ಯಾರಿ ಮಾಡ್ಬೋದು. ಐ ಡೋಂಟ್ ನೋ ಯಾವುದನ್ನ ನಾನು ಫಸ್ಟ್ ಓಪನ್ ಮಾಡ್ತಾ ಇದ್ದೀನಿ ಅಂತ. ಓ ಓಕೆ, ಇಟ್ಸ್ ಲೈಕ್ ದಿಸ್. ಅದರ ಪ್ರೈಸ್ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಹಿಯರ್. ಯು ಕ್ಯಾನ್ ಸಿ. ಓಕೆ, ಲೈನರ್ನ ರಿಮೂವ್ ಮಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ದಿಸ್. ಆ್ಯಂಡ್ ಟ್ವಿಸ್ಟ್ ಮಾಡಿದಷ್ಟು ಇದು ಬರ್ತಾ ಇದೆ. ಐ ಗೆಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಯಿತಾ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಪ್ರಾಡಕ್ಟಲ್ಲಿ ಏನಂತಂದರೆ ಅವ್ರೇನು ಆಪ್ಷನ್ ಕೊಟ್ಟಿದ್ದಾರೆ, ಲೈನರು ಲಿಪ್ಸ್ಟಿಕ್ ಏನಿದೆ ಅದರಲ್ಲೇ ನಾವು ಸೆಲೆಕ್ಟ್ ಮಾಡಬೇಕು. ಲೈಕ್ ಯು ಕ್ಯಾನ್ ಚೂಸ್. ಆಬ್ವಿಯಸ್ಲಿ ಒಂಥರ ಅವರು ಮ್ಯಾನುಫ್ಯಾಕ್ಚರ್ ಏನು ಮಾಡಿರ್ತಾರೆ ಆ ಥರನೇ ಇರುತ್ತೆ. ನಾನು ಚೂಸ್ ಮಾಡಿರೋದು ಮೇನ್ ಸ್ಕ್ವೀಸ್ ಅಂತ. 2 ಕಲರ್ಸ್ ಇದೆ ಇದರಲ್ಲಿ. ಲೆಟ್ ಮೀ ಸಿ ಕಲರ್ ಡೀಟೇಲ್ಸ್ ಇದರಲ್ಲಿ ಅಂತ. ಓಕೆ, ಈ ಕಡೆ ಲಿಪ್ಸ್ಟಿಕ್ ಇದೆ, ಈ ಕಡೆ ಲಿಪ್ ಲೈನರ್ ಇದೆ. ಐಲ್ ಅಪ್ಲೈ ಆ್ಯಂಡ್ ಶೋ. ನಮ್ಮ ಬ್ರೌನ್ ಗರ್ಲ್ ಬೇಸಿಕಲಿ ಲಿಪ್ಸ್ಟಿಕ್ಸ್ ಅಂತ ಅಂದಾಗ ನಾಟ್ ಬ್ಯಾಡ್. ಮುಂಚೆ ನಾನು ಲಿಪ್ ಲೈನರ್ಗೆ ಅಷ್ಟು ಇಂಪಾರ್ಟೆನ್ಸೇ ಕೊಡ್ತಿರ್ಲಿಲ್ಲ. ಇವಾಗ ಐ ಲವ್ ಗಿವಿಂಗ್ ಇಟ್ ಅ ನೈಸ್. ಓಕೆ, ನಾಟ್ ಬ್ಯಾಡ್. ಈಗ ವಿಲ್ ಸಿ ಹೌ ದ ಲಿಪ್ಸ್ಟಿಕ್ ಇಸ್. ಸ್ವಲ್ಪ ಲೈಕ್ ಡಾರ್ಕರ್ ಕಲರ್ ಇದೆ. ವೆರಿ ವೆರಿ ಬಟರಿ ಸ್ಮೂತ್. not bad. I mean, imagine with a little makeup and everything and camera lights ಬೇರೆ ಥರ ಕಾಣುತ್ತೆ, ಡೈರೆಕ್ಟಾಗಿ ಬೇರೆ ಥರ ಕಾಣುತ್ತೆ. ಐ ಹೋಪ್ ಸೊ ಸ್ವಲ್ಪ ಜಸ್ಟಿಸ್ ಇದೆ ಈ ಲೈಟಲ್ಲಿ. ಐ ಆಮ್ ದಿಸ್ ಬ್ರೌನ್ ಗರ್ಲ್ ಆ್ಯಕ್ಚುಲಿ. ನನಗೆ ಈ ಬ್ರೌನ್ ಸಕ್ಕದ ಇಷ್ಟ ಆಗುತ್ತೆ ಆನ್ ಲಿಪ್ಸ್. ರೆಡ್ಡು ಪಿಂಕ್ ಎಲ್ಲ ಈಗ ಸ್ವಲ್ಪ ಸ್ಟಾಪ್ ಆಗೋಗಿದೆ. ಸೊ ಯಾ, ಐ ವುಡ್ ಗಿವ್ ದಿಸ್ 8 on 10. ನಾಟ್ ಬ್ಯಾಡ್. ಸ್ವಲ್ಪ ಮ್ಯಾಟ್ ಫಿನಿಶ್ ಥರ ಇದೆ, ಡ್ರೈ ಆಗ್ತಾಯಿದೆ ಇವಾಗ. ಲೈನರ್ ಅಪ್ಲಿಕೇಶನ್ ಸ್ವಲ್ಪ ನನಗೆ ಏನಾದ್ರು ಮುರಿದೋಗುತ್ತಾ ಅಂತ ಅನ್ನಿಸ್ತಿದೆ. ಬಟ್ ಇಟ್ ವಾಸ್ ಗುಡ್, ನಾಟ್ ದ್ಯಾಟ್ ಬ್ಯಾಡ್. ಫುಲ್ ಬಟರಿ ಇದೆ. ಗುಡ್, ಇಟ್ಸ್ ಗುಡ್. ತೊಗೊಂಡಿದ್ದಕ್ಕೆ ಪಿಂಕ್ ಮೂಡ್ ಆನ್ ವಾಸ್ ಜಸ್ಟ್ ಸೇಯಿಂಗ್. ನಾನು ಇವಾಗ ಕರೆಂಟ್ಲಿ ಪಿಂಕ್ ರೆಡ್ಸ್ ಅಷ್ಟು ಹಾಕ್ತಾ ಇಲ್ಲ ಅಂತ. ಬಟ್ ಲೆಟ್ಸ್ ಸಿ ಹೌ ದಿಸ್ ಇಸ್.
Lips don't lie, liquid lipstick, matte, transfer proof for 12 hours, stays 9 to 9. Would not apply this color, but probably ಅಕ್ಕಂಗೆ ಈ ಕಲರ್ ಸೆಟ್ ಆಗುತ್ತೆ ಅಂತಂದರೆ ಶಿ ಕೆನ್ ಯೂಸ್. ಅಕ್ಕನೂ ಶೂಟಿಗೆ ಅಷ್ಟೇ ಹಾಕೋದು. ಇಟ್ಸ್ ದಿಸ್ ಕಲರ್. I don't wear it. But I can give a small trial. ಅಪ್ಲಿಕೇಶನ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇಟ್ಸ್ ಸ್ಮೂತ್, ಒಂಥರ ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ ಫೀಲಿಂಗು. ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಟ್ ಆಗು ಟರ್ನ್ ಆಗ್ತಾ ಇದೆ. ಐ ಮಿಸ್ ದಟ್ ಬ್ರೌನ್, ಬಟ್ ನಾಟ್ ಬ್ಯಾಡ್ ಅಲ್ಲ. ಪ್ರಾಬಬ್ಲಿ ಬೇರೆ ಲಿಪ್ ಕಲರ್ಸ್ ಜೊತೆ ಬ್ಲೆಂಡ್ ಮಾಡಿದಾಗ ಚೆನ್ನಾಗೇ ಇರುತ್ತೆ. ಲಾಸ್ಟ್ ಪ್ರಾಡಕ್ಟ್ ಐ ಗೆಸ್. ಐ ಆಮ್ ಎಕ್ಸೈಟೆಡ್. ದಿಸ್ ಇಸ್ ಆಲ್ಸೋ ಅ ಲಿಪ್ ಲೈನರ್. ಸಖತ್ ಲಿಪ್ ಲೈನರ್ ಫ್ಯಾನ್ ಆಗಿದ್ದೀನಿ ಇವಾಗ ಕರೆಂಟ್ಲಿ. ಆ್ಯಂಡ್ ದಿಸ್ ಇಸ್ ಫ್ರಮ್ ಕೆ ಬ್ಯೂಟಿ. ಮ್ಯಾಟ್ ಆಕ್ಷನ್ ಲೈನ್ ಆ್ಯಂಡ್ ಫಿಲ್ ಲಿಪ್ ಪೆನ್ಸಿಲ್ enriched with chamomile and marula oil. ಓಕೆ, ಈ ಪ್ಯಾಕೇಜಿಂಗ್ ಎಲ್ಲ ಸಖತ್ತಾಗಿ ಮಾಡಿರ್ತಾರೆ. ತೆಗಿಯುವಾಗ ಸ್ವಲ್ಪ ಹುಷಾರಾಗಿರಬೇಕು. ಓ ಯಾ, ಸಿ, ಸೋ ಗುಡ್. ಓಕೆ, ಇವಾಗ ಹೆಂಗೆ ಇದ್ರ ಮೇಲೆ ಅಪ್ಲೈ ಮಾಡಿ ತೋರಿಸ್ಲಿ ನಾನು. 1 second, ಐ ಡೂ ಇಟ್ ಹಿಯರ್ ಆಲ್ಸೋ. ಇದು ಒಂದು ಸ್ವಲ್ಪ ರೆಡ್ಡಿಶ್ ಮರೂನ್ ಸೈಡ್ ಇದೆ. ಬಟ್ ಎನಿವೇ ಇಟ್ ಮೈಟ್ ಹೆಲ್ಪ್ ಬಿಕಾಸ್ ನಾನು ಬ್ರೌನ್ ಹಾಕೋದ್ರಿಂದ ಮೋಸ್ಟ್ ಆಫ್ ದೆಮ್ ಬ್ರೌನ್ ಜೊತೆ ಐ ಕ್ಯಾನ್ ಮಿಕ್ಸ್ ದಿಸ್ ರೆಡ್ ಆ್ಯಂಡ್ ಸಿ. ಸಿ, ಬ್ರೌನ್ ಜೊತೆ ಐ ಕ್ಯಾನ್ ಬ್ಲೆಂಡ್ ಇಟ್ ರಿಯಲಿ ವೆಲ್. ಚೆನ್ನಾಗಿದೆ. ನಂಗೆ ಗೊತ್ತಿತ್ತು ಇದು ಒಂದು ಸ್ವಲ್ಪ ರೆಡ್ ಸೈಡ್ ಇದೆ ಅಂತ. ಇದರ ಕಲರ್ ಏನು, ದಿಸ್ ಇಸ್ ಅಪ್ಲಾಸ್, ಶೇಡ್ ನೇಮ್ ಅಪ್ಲಾಸ್ ಅಂತ ಇದೆ. ತುಂಬ ಜನ ರೆಕಮೆಂಡ್ ಮಾಡಿದ್ರು ಕೂಡ ಈ ಒಂದು ಕೆ ಬ್ಯೂಟಿ ಲಿಪ್ ಲೈನರ್ ಸಖತ್ತಾಗಿದೆ ಅಂತ. ಐ ಕ್ಯಾನ್ ಅಗ್ರಿ. ಒಂದ್ಸತಿ ಅಪ್ಲೈ ಮಾಡ್ತಿದ್ದಂಗೆ ನಂಗೆ ಸಖತ್ ಇಷ್ಟ ಆಯಿತು. ಪ್ರಾಬಬ್ಲಿ ಐ ಯೂಸ್ ಇಟ್ ಅ ಲಾಟ್. ತುಂಬ ಲಿಪ್ ಲೈನರ್ಸ್ ಇದೆ ಇವಾಗ, ಆ್ಯಂಡ್ ಡೈಲಿ ಬೇಸಿಸ್ ಮೇಲೂ ನಾನು ಶೂಟ್ಗೆ ಹೋದಾಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾ, ಇದಾಗಿತ್ತು ನನ್ನ ಪರ್ಚೇಸ್ ಫ್ರಮ್ ನೈಕಾ ಫ್ರೀಡಮ್ ಸೇಲ್. 50% ಆಫ್ ನಡೀತಾ ಇದೆ. ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸೇ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅದರ ಲಿಂಕ್ ಅದರಲ್ಲಿದೆ. ಆ್ಯಂಡ್ ಐ ಹೋಪ್ ಸೊ ಯು ಎಂಜಾಯ್ ದಿಸ್ ವಿಡಿಯೋ. ಐ ಆಮ್ ಕಮಿಂಗ್ ಬ್ಯಾಕ್ ಟು ಯೂಟ್ಯೂಬ್. ತುಂಬ ನಡೀತಾ ಇದೆ ಲೈಫಲ್ಲಿ. ಐ ಕ್ಯಾನ್ ಏನಂತಾರೆ, ಐ ಕ್ಯಾನ್ ಫೀಲ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟಿಲ್ ಸ್ಟೇಯಿಂಗ್. ಹೋಪ್ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ನೀವೇ ಅಂತ. ಇನ್ನು ತುಂಬ ಪ್ಲ್ಯಾನ್ ಮಾಡಿದ್ದೀನಿ. ಹೋಪ್ಫುಲಿ ನಾನು ಅದನ್ನೆಲ್ಲ ಕಾರ್ಯಗತ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಈ ಥರ ಸರ್ತಿ ಹೇಳಿದ್ದೀನಿ ನಾನು ಯೂಟ್ಯೂಬಲ್ಲಿ, ಐ ಡೋಂಟ್ ನೋ, ಬಟ್ ಐ ವಿಲ್. ಐ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಹಾಗಿದ್ರೆ ಹೋಪ್ ಸೊ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದೆ ಅಂತ. ಐ ರಿಯಲಿ ಎಂಜಾಯ್ ಶಾಪಿಂಗ್. ಆ್ಯಂಡ್ ನಾನು ಏನೇ ಶಾಪ್ ಮಾಡಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದು, ರಿಗ್ರೆಟ್ ಮಾಡ್ಕೊಳ್ಳೋದು, ಅಯ್ಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅನ್ನೋ ಥರನೇ ಯೋಚನೆ ಮಾಡೋದು ಜಾಸ್ತಿ. ಸೊ ಯಾ, ಆ್ಯಂಡ್ ತುಂಬ ಜನ ನನಗೆ ಲಿಂಕ್ಸ್ ಕೇಳಿದ್ದೀರಾ ನನ್ನ ಪ್ರೀವಿಯಸ್ ಇನ್ಸ್ಟಾಗ್ರಾಮ್ ರೀಲಲ್ಲಿ. ನನ್ನ ಟ್ರೌಸರ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು. ಹೋಪ್ಫುಲಿ ಐ ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಇನ್ ದ ನೆಕ್ಸ್ಟ್ ವೀಕ್. ಓಕೆನಾ? ಸಿ ಯು ದೇರ್. ಬಾಯ್.